ಓಂ ಮಯಾಸೋ ಅನ್ನಾಮತ್ಯಯೋ ವಿಪಶ್ಯಾತಿ ಯಃ ಪ್ರಾಣೀತಿ ಯೀಂ ಶೃಣೋತ್ಯುಕ್ತಂ ಅಮಂತ ಗೋಮಾಂತ ಉಪಕ್ಷೀಯಂತೆ ಶ್ರುಧಿಶ್ರೋತ ಶ್ರುದ್ಧಿವಂತೆ ವದಾಮಿ. ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ಎಲ್ಲದಕ್ಕೂ ಕೂಡ ನಾನೇ ಕಾರಣಗಳು. ಯಾರು ಈ ಜಗತ್ತಿನ ಅನ್ನವನ್ನು ತಿಂತಾರೆ ಅವರು ನನ್ನಿಂದಲೇ ತಿಂತಾರೆ. ಮಯ ನನ್ನಿಂದ ಸಹ ಅವನು ಅನ್ನವನ್ನು ಅತ್ತಿ ತಿಂತಾನೆ. ಯಾರು ವಿಪಶ್ಯತಿ ನಾನಾ ಥರದ ನೋಟಗಳನ್ನು ಕಾಣ್ತಾನೋ ಅವರು ಕೂಡ ನನ್ನಿಂದಲೇ ಇದೆಲ್ಲವನ್ನು ನೋಡ್ತಾರೆ. ಯಾರು ಪ್ರಾಣಿತಿ ಉಸಿರಾಟ ಮಾಡ್ತಾನೆ, ಯಾರು ಈಂ ಶೃಣೋತಿ ಈಂ ನನ್ನಿಂದಲೇ ಶೃಣೋತಿ ಕೇಳ್ತಾನೆ. ಮತ್ತಾರಾದರೂ ಉಕ್ತಂ ಯಾರು ಹೇಳಿದ್ದನ್ನ ಕೇಳ್ತಾನೆ ಅಂತ ಅರ್ಥ. ಅಮಂತವಹ ನನ್ನ ತಿಳಿಯದವರು, ಮಾಂ ನನ್ನನ್ನು ಅಮಂತವಹ ತಿಳಿಯದವರು, ಅಜ್ಞಾನಿಗಳಾದವರು, ತೇ ಅವರು ಉಪಕ್ಷೀಯಂತೆ ನಷ್ಟರಾಗಿ ಬಿಡ್ತಾರೆ. ಶ್ರುತ ಜ್ಞಾನಿಯಾದಂತಹ ವ್ಯಕ್ತಿಯೇ, ತಿಳುವಳಿಕೆ ನಿನಗಿದೆ, ಆದ್ದರಿಂದ ನಿನಗೆ ಇದನ್ನು ಹೇಳ್ತಾ ಇದ್ದೇನೆ. ಶುದ್ಧಿ ಕೇಳು. ಶುದ್ಧಿವಂ ಶ್ರದ್ಧೆಯಿಂದ ಪಡೆಯಬೇಕಾದದ್ದು, ನಂಬಲಿಕ್ಕೆ ಯೋಗ್ಯವಾದಂತಹದ್ದು. ಇದನ್ಯಾರೂ ತಿರಸ್ಕರಿಸಬಾರದು. ಅಂಥ ಮಾತನ್ನ ತೇ ನಿನಗಾಗಿ ವದಾಮಿ ಹೇಳ್ತಾ ಇದ್ದೇನೆ. ಎಲ್ಲ ವೇದವಾಕ್ಯಗಳಿಗೆ ಅಭಿಮಾನಿನಿ ಲಕ್ಷ್ಮೀದೇವಿಯೇ ಆಗಿದ್ದಾಳೆ. ಆದ್ದರಿಂದ ಅವಳು ಈ ಅಮೃಣಿ ಸೂಕ್ತವನ್ನು ಹೇಳ್ತೇನೆ ಅಂತ ಮಾತ್ರ ಅಲ್ಲ, ಒಟ್ಟಾರೆ ಹೇಳುವುದೆಲ್ಲವನ್ನೂ ನಾನೇ ಹೇಳ್ತಿದ್ದೇನೆ. ಸಕಲ ಜಗತ್ತಿನ ಆಹಾರದ ಅಭಿಮಾನಿನಿಯೂ ಕೂಡ ನಾನೇ ಆಗಿದ್ದೇನೆ. ಆದ್ದರಿಂದ ತಿನ್ನುವವರು ಏನಿದ್ರು ಈ ಜಡವಾದಂತಹ ಪದಾರ್ಥಗಳನ್ನು ಏನೇನು ತಿಂತಾರೆ ಅವರು ತಿನ್ನುವುದು ಈ ಸಂಸಾರದಲ್ಲಿದ್ದಾಗಲೂ ಕೂಡ ನನ್ನ ಅನುಗ್ರಹದಿಂದಲೇ. ಈ ಜಡವಾದ ಪ್ರಕೃತಿಗೆ ಅಭಿಮಾನಿನಿ ನಾನು. ಆ ಜಡವಾದ ಪ್ರಕೃತಿಯಿಂದಲೇ ನಾವು ತಿನ್ನುವಂತಹ ಆಹಾರ, ನೀರು ಎಲ್ಲವೂ ಹುಟ್ಟಿದೆ. ಆದ್ದರಿಂದ ನನ್ನಿಂದಲೇ ತಿಂತಾ ಇದ್ದಾರೆ ಅಂತ ಅರ್ಥ. ಮತ್ತೆ ಮುಕ್ತ ಲೋಕದಲ್ಲಿಯೂ ಕೂಡ ಅವರು ಎಲ್ಲವೂ ಲಕ್ಷ್ಮೀಮಯವಾದ್ದರಿಂದ ಅಲ್ಲಿರುವ ಲೋಕವೂ ಕೂಡ ಲಕ್ಷ್ಮೀಮಯ. ಕ್ಷೀರೇವ ಲೋಕರೂಪೇಣ ವಿಷ್ಣೋಸ್ತಿಷ್ಠತಿ ಸರ್ವದಾ ಅತಸ್ತೆ ವೈಷ್ಣವಾಲೋಕಾಹ ಚಿನ್ಮಯ ಅಂತ ಹೀಗೆ ಬಂದಿರುವುದರಿಂದ ಎಲ್ಲವೂ ಚಿನ್ಮಯವಾದದ್ದೇ, ಲಕ್ಷ್ಮೀಮಯವಾದದ್ದು ಅಲ್ಲಿರೋದು. ಲಕ್ಷ್ಮೀಮಯವಾದದ್ದನ್ನೇ ಅವರು ತಿನ್ನುತ್ತಾ ಇದ್ದಾರೆ. ಹೀಗೆ ತಾಯಿಯಾದಂತಹ ಲಕ್ಷ್ಮಿ ಕೊಟ್ಟದ್ದನ್ನೇ ಅವರೆಲ್ಲವನ್ನೂ ಭೋಗಿಸುವುದು. ಆದ್ದರಿಂದ ಮುಕ್ತರಾಗುವ ಮೇಲೂ ಮುಕ್ತರಾಗುವುದಕ್ಕಿಂತ ಮುಂಚೆನೂ ಮಯ ನನ್ನಿಂದಲೇ ಅನ್ನಮ್ಮ ಆಹಾರವನ್ನು ತಿಂತಾರೆ ಅಂತ ಅದರ ಅರ್ಥ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ ಅದನ್ನು ವರ್ಣಿಸ್ತಾರೆ. ಅನ್ನಾಭಿಮಾನಿನಿ ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ ಸಾನ್ನಮಿತ್ಯುಚ್ಯತೆ ವಿಷ್ಣೋ ಭೋಗ್ಯತ್ವ ಮಿತ್ರಮೇವಚ. ಅನ್ನದ ಅಭಿಮಾನಿಯಾದ ಲಕ್ಷ್ಮೀದೇವಿ ಅನ್ನ ಅಂತ ಯಾಕೆ ಕರೆಸ್ಕೊಂಡಿದ್ದಾಳೆ ಅಂದರೆ ವಿಷ್ಣುವಿಗೆ ಅವಳು ಭೋಗ್ಯಳಾದ್ದರಿಂದ, ಅದ್ಯತೆ ವಿಷ್ಣುನ ವಿಷ್ಣುವಿನಿಂದ ಭೋಗಿಸಲ್ಪಡ್ತಾಳೆ, ತಿನ್ನಲ್ಪಡ್ತಾಳೆ, ಮಿತ್ರನು ಕೂಡ ಆಗಿದ್ದಾಳೆ ಅಂತ ಹೀಗಾದ್ರ ಅರ್ಥ. ಅನ್ನ ಇಲ್ಲಿ ಮಯಾಸೋ ಅನ್ನಮತ್ತಿ ಅಂತ ಏನಿದೆಯಲ್ಲ, ನಾವು ತಿನ್ನುವಂತಹ ಹೊಟ್ಟೆಗೆ ತಿನ್ನುವಂತಹ ಆಹಾರ ಮಾತ್ರ ಅಲ್ಲ, ಇಲ್ಲಿ ಈ ಐತರಿ ಉಪನಿಷತ್ತಿನ ಭಾಷ್ಯವೇ ಹೇಳುವಂತೆ ಯಸ್ಯಾಭಿಮಾನಿನಿ ಅನ್ನಸ್ಯ ಲಕ್ಷ್ಮೀ ಸಾ ಪ್ರಮದೋತ್ತಮ ವೈಶ್ವಾಮಿತ್ರಂ ತದನ್ನಂತೋ ಋಕ್ ಸಹಸ್ರಾತ್ಮಕಂ ಮತಂ. ವಿಶ್ವಾಮಿತ್ರರು ಕಂಡುಕೊಂಡಂತಹ 1000 ಬೃಹತಿ ಋಕ್ಕುಗಳೇನಿವೆ ಇದೇ ಅನ್ನ. ಅದಕ್ಕೆ ವಿಶ್ವಾಮಿತ್ರ ಅದನ್ನು ಕಂಡುಕೊಂಡದ್ದಾದ್ರಿಂದ ವೈಶ್ವಾಮಿತ್ರ ಅಂತ ಹೇಳ್ತಾರೆ. ಅಂಥ ಆ ಅನ್ನವನ್ನು ಕೂಡ ನಾವಿಲ್ಲಿ ಪ್ರಧಾನವಾಗಿ ಪರಿಗಣಿಸಬೇಕು. ಆ ಅನ್ನಕ್ಕೂ ಕೂಡ ನಾನೇ ಅಭಿಮಾನಿನಿ ಅಂತ ಅವಳ ತಾತ್ಪರ್ಯ. ಜಗತ್ತಿನಲ್ಲಿ ಯಾರಾದರೂ ಯಾವ ಶಬ್ದಗಳನ್ನಾದರೂ ಕೇಳುವುದು, ಲೌಕಿಕ ವೈದಿಕ ಶಬ್ದಗಳನ್ನೆಲ್ಲವನ್ನು ಕೇಳುವುದು ಕೂಡ ಅವಳ ಅನುಗ್ರಹದಿಂದಲೇ. ಆಕಾಶ ಶಬ್ದದಿಂದ ಅವಳು ವಾಚ್ಯಳು, ಆಕಾಶದ ಅಭಿಮಾನಿನಿ. ಆಕಾಶನಾಮ ವಿಘ್ನೇಶ ವಾಯುಶ್ಚಾಕಾಶಕ ಸ್ವಯಂ ಆಕಾಶ ಇತಿ ಲಕ್ಷ್ಮೀಶ್ಚ ತಥಾಕಾಶೋ ಹರಿಸ್ವಯಂ ಅಂತ ಹೇಳ್ತಾರೆ. ಆದ್ರಿಂದ ಅವಳು ಕೂಡ ಆಕಾಶದ ಅಭಿಮಾನಿನಿಯೇ. ಆದ್ರಿಂದ
ಎಲ್ಲಿಯೇ ಯಾರೇ ಏನೇ ನುಡಿದರೂ ಅದೆಲ್ಲವೂ ಆಕಾಶದ ಮೂಲಕವೇ ನಮಗೆ ಬರಬೇಕು, ಅದನ್ನೇ ನಾವು ಕೇಳಬೇಕು. ಹೀಗೆ ಅವಳಿಂದಲೇ ಕೇಳುವುದು ಅಂತ ಅದರ ತಾತ್ಪರ್ಯ. ಹೀಗೆ ಲಕ್ಷ್ಮೀದೇವಿ ನುಡಿದಂಥ ಆ ಶ್ರದ್ಧೆಯ ಮಾತನ್ನ ನಾವು ಕೇಳಬೇಕು ಅಂತ ಅವಳ ಆದೇಶ.